ನಮಸ್ಕಾರ. ಧಾರ್ಮಿಕ ಚಾನೆಲ್ಗೆ ಸ್ವಾಗತ. ಇಂದು ನಾವು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವದ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಗೆ ತೆರಳುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಈ ಯೋಗ ನಿದ್ರೆ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ, ಅಂದರೆ ಪ್ರಬೋಧಿನಿ ಏಕಾದಶಿಯವರೆಗೆ ಇರುತ್ತದೆ. ಆಗ ಪ್ರಶ್ನೆ ಬರುತ್ತದೆ, ಜಗತ್ತಿನ ಪಾಲಕನಾದ ವಿಷ್ಣುವೇ ಯೋಗ ನಿದ್ರೆಯಲ್ಲಿ ಇದ್ದರೆ ಈ 4 ತಿಂಗಳು ಜಗತ್ತಿನ ನಿರ್ವಹಣೆ ಯಾರು ಮಾಡುತ್ತಾರೆ? ಈ ಪ್ರಶ್ನೆಗೆ ಪುರಾಣಗಳು ಮತ್ತು ಧಾರ್ಮಿಕ ಸಂಪ್ರದಾಯಗಳು ಸುಂದರವಾದ ಉತ್ತರವನ್ನು ನೀಡುತ್ತವೆ. ಮೊದಲನೆಯದಾಗಿ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಯೋಗ ನಿದ್ರೆ ಎಂದರೆ ಸಾಮಾನ್ಯ ನಿದ್ರೆ ಅಲ್ಲ, ಅದು ದೈವಿಕ ಧ್ಯಾನ ಸ್ಥಿತಿ. ವಿಷ್ಣು ಭಗವಂತನು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಅವರ ಸಂಕಲ್ಪ ಮತ್ತು ದೈವಿಕ ಚೈತನ್ಯವು ನಿರಂತರವಾಗಿ ವಿಶ್ವವನ್ನು ನಡೆಸುತ್ತಿರುತ್ತದೆ. ಈ ಅವಧಿಯಲ್ಲಿ ಅನೇಕ ದೇವತೆಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ವಿಶೇಷವಾಗಿ ನಿರ್ವಹಿಸುತ್ತಾರೆ. ಪರಮಶಿವ ಶಿವ ಚಾತುರ್ಮಾಸದಲ್ಲಿ ಶಿವನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಭಕ್ತರನ್ನು ಕಾಪಾಡುವುದು, ಧರ್ಮವನ್ನು ರಕ್ಷಿಸುವುದು, ದುಷ್ಟರನ್ನು ಶಿಕ್ಷಿಸುವುದು ಮತ್ತು ದೇವತೆಗಳಿಗೆ ಧೈರ್ಯ ತುಂಬುವುದು ಶಿವನ ಪ್ರಮುಖ ಕಾರ್ಯವೆಂದು ಪುರಾಣಗಳು ತಿಳಿಸುತ್ತವೆ. ಎರಡನೆಯದಾಗಿ ಬ್ರಹ್ಮದೇವರು. ಬ್ರಹ್ಮನು ಸೃಷ್ಟಿಕರ್ತ. ಜೀವಿಗಳ ಜನನ, ಸೃಷ್ಟಿಯ ನಿಯಮಗಳು, ಕಾಲಚಕ್ರ ಮತ್ತು ಪ್ರಕೃತಿಯ ಕ್ರಮಬದ್ಧತೆಯನ್ನು ಬ್ರಹ್ಮನು ಮುಂದುವರಿಸುತ್ತಾನೆ. ಸೃಷ್ಟಿಯ ಕಾರ್ಯದಲ್ಲಿ ಯಾವುದೇ ವ್ಯತ್ಯಯ ಉಂಟಾಗುವುದಿಲ್ಲ. ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿಯು ವಿಷ್ಣುವಿನ ಹೃದಯದಲ್ಲೇ ನೆಲೆಸಿದ್ದಾಳೆ. ಯೋಗ ನಿದ್ರೆಯ ಸಮಯದಲ್ಲಿ ಭಕ್ತರ ಮನೆಗಳಲ್ಲಿ ಐಶ್ವರ್ಯ, ಅನ್ನ, ಧನ ಮತ್ತು ಸಮೃದ್ಧಿ ನೆಲೆಸುವಂತೆ ಕೃಪೆ ತೋರುತ್ತಾಳೆ. ಆದುದರಿಂದ ಚಾತುರ್ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷ ಫಲವಿದೆ. ಭಕ್ತರು ಶ್ರೀ ಲಕ್ಷ್ಮೀ ದೇವಿಗೆ ತನ್ನ ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುತ್ತಾರೆ. ದೇವೇಂದ್ರ. ಈ ಅವಧಿಯಲ್ಲಿ ಮಳೆಗಾಲ. ಮಳೆಯ ಅಧಿಪತಿಯಾದ ಇಂದ್ರದೇವನು ತನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಾನೆ. ಮಳೆ ಸುರಿದು ಭೂಮಿಯಲ್ಲಿ ಬೆಳೆ ಬೆಳೆಯುವಂತೆ ಮಾಡುತ್ತಾನೆ. ಎಲ್ಲ ಜೀವಿಗಳ ಜೀವನ ನಿರಂತರವಾಗಿರಲು ಸಹಕರಿಸುತ್ತಾನೆ. ಸೂರ್ಯದೇವನ ಕರ್ತವ್ಯ. ಸೂರ್ಯನು ಪ್ರತಿದಿನವೂ ತನ್ನ ಕರ್ತವ್ಯವನ್ನು ನಿಲ್ಲಿಸುವುದಿಲ್ಲ. ಬೆಳಕು, ಉಷ್ಣತೆ, ಋತುಚಕ್ರ ಮತ್ತು ಜೀವಶಕ್ತಿಯನ್ನು ನೀಡುತ್ತಾ ವಿಶ್ವದ ಸಮತೋಲನವನ್ನು ಕಾಪಾಡುತ್ತಾನೆ. ಚಂದ್ರದೇವನು. ಚಂದ್ರನು ಸಸ್ಯಗಳ ಬೆಳವಣಿಗೆ, ಔಷಧೀಯ ಗುಣಗಳು ಹಾಗೂ ಮನಸ್ಸಿನ ಶಾಂತಿ ಮತ್ತು ಕಾಲಗಣನೆಗೆ ಕಾರಣನಾಗಿದ್ದಾನೆ. ಅವನ ಕಾರ್ಯವು ನಿರಂತರವಾಗಿ ನಡೆಯುತ್ತದೆ. ವಾಯುದೇವ. ಪ್ರತಿಯೊಂದು ಜೀವಿಗೂ ಉಸಿರಾಟದ ಶಕ್ತಿಯನ್ನು ನೀಡುವ ವಾಯುದೇವನು ಜಗತ್ತಿನ ಜೀವಚಕ್ರವನ್ನು ನಿರಂತರವಾಗಿ ನಡೆಸುತ್ತಾನೆ. ಅಗ್ನಿದೇವ. ಯಜ್ಞ, ಹೋಮ, ಪೂಜೆ ಮತ್ತು ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಅಗ್ನಿದೇವನೇ ಸಾಕ್ಷಿ. ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವ ಕಾರ್ಯವನ್ನು ಅವನು ನಿರ್ವಹಿಸುತ್ತಾನೆ. ಗಣಪತಿ ದೇವ. ಎಲ್ಲ ಶುಭ ಕಾರ್ಯಗಳಿಗೆ ವಿಘ್ನಗಳನ್ನು ನಿವಾರಿಸುವ ಕಾರ್ಯವನ್ನು ಶ್ರೀ ಗಣೇಶನು ಮಾಡುತ್ತಾನೆ. ಚಾತುರ್ಮಾಸದಲ್ಲಿಯೂ ಭಕ್ತರ ಕಾರ್ಯಗಳು ಯಶಸ್ವಿಯಾಗಲು ಆಶೀರ್ವಾದಿಸುತ್ತಾನೆ. ಕೊನೆಯದಾಗಿ ಒಂದು ವಿಷಯವನ್ನು ನಾವು ಎಂದಿಗೂ ಮರೆಯಬಾರದು. ಶ್ರೀ ವಿಷ್ಣು ಭಗವಂತನು ಯೋಗ ನಿದ್ರೆಯಲ್ಲಿ ಇದ್ದಾನೆ ಎಂದರೆ ಜಗತ್ತನ್ನು ಬಿಟ್ಟು ವಿಶ್ರಾಂತಿ
ಪಡೆಯುತ್ತಿದ್ದಾನೆ ಎಂಬುದಲ್ಲ. ಅವರು ಸರ್ವವ್ಯಾಪಿ, ಸರ್ವಶಕ್ತಿಮಾನ್. ಅವರ ಸಂಕಲ್ಪದಿಂದಲೇ ಎಲ್ಲ ದೇವತೆಗಳು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಶ್ರೀ ಮಹಾವಿಷ್ಣುವಿನ ದೈವಿಕ ಆದೇಶದಂತೆ ಶಿವ, ಬ್ರಹ್ಮ, ಇಂದ್ರ, ಲಕ್ಷ್ಮಿ ಹಾಗೂ ಇತರ ದೇವತೆಗಳು ವಿಶ್ವದ ಕಾರ್ಯಗಳನ್ನು ಸುಗಮವಾಗಿ ನಡೆಸುತ್ತಾರೆ. ಇದೇ ಕಾರಣಕ್ಕೆ ಚಾತುರ್ಮಾಸವು ಆತ್ಮಸಾಧನೆ, ಭಕ್ತಿ, ಜಪ, ತಪಸ್ಸು ಮತ್ತು ಧರ್ಮಾಚರಣೆಗೆ ಅತ್ಯಂತ ಪವಿತ್ರವಾದ ಕಾಲವೆಂದು ಪರಿಗಣಿಸಲಾಗಿದೆ. ಧನ್ಯವಾದ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.